ನೋಡಿ, ಕಾಲ ಸಾಕ್ತಾನೆ ಇರುತ್ತೆ, ಆದ್ರೆ ಕೆಲವು ಗಾಡಿಗಳು ಬರೀ ವಾಹನಗಳಾಗೆ ಉಳಿಯಲ್ಲ, ಅದಕ್ಕೂ ಜೀವ ಬಂದ್ಬಿಡುತ್ತೆ. ಈ ಒಂದು ಮಲ್ಲಪ್ಪನ ಬೆಟ್ಟದ ಕೆಳಗಡೆ ಒಂದು ಪೀಸ್ಫುಲ್ ಜಾಗದಲ್ಲಿ ಒಂದು ಹೊಸ ಜರ್ನಿ ಶುರುವಾಗಿದೆ. ಇದು ಬರೀ 2 ಚಕ್ರದ ಸ್ಟೋರಿನೂ ಅಲ್ಲ, ಅಥವಾ ಬರೀ ಬೈಕ್ ರಿವ್ಯೂನೂ ಅಲ್ಲ. ಇದುವೇ ಹೋಂಡಾ ಹೈನೆಸ್ CB 350 ಜೊತೆಗಿನ ಒಂದು ಅದ್ಭುತ ಜರ್ನಿ. ವಾತಾವರಣ ಫ್ರೆಶ್ ಆಗಿದೆ. ಇಲ್ಲಿರುವಂತಹ ಒಂದು ಪರಿಶುದ್ಧ ಗಾಳಿ ಒಂದು ಹೊಸ ಎನರ್ಜಿನ ಕೊಡ್ತಾ ಇದೆ. ಅದ್ರ ಜೊತೆಗೆ ಒಂದು ಭಾರಿ ಲುಕ್ಕಿನ ಬೈಕ್ ನಿಂತಿದೆ. ಅದುವೇ ಹೋಂಡಾ ಹೈನೆಸ್ CB 350 DLX Pro Chrome. ಇದರ ರೆಟ್ರೋ ಡಿಸೈನ್, ಆ ಹೊಳೆಯೋ ಕ್ರೋಮ್ ಪಾರ್ಟ್ಸ್ ಸೂರ್ಯನ ಬೆಳಕಿಗೆ ಮಿಂಚುತ್ತಾ ಕಣ್ಣಿಗೆ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಇದೇ ಸಮಯದಲ್ಲಿ ಪ್ರೈಸ್ ಪಾಯಿಂಟ್ ನ ಬಗ್ಗೆ ಮಾತಾಡೋದಾದ್ರೆ, ಕರ್ನಾಟಕದಲ್ಲಿ ಎಕ್ಸ್ ಶೋರೂಮ್ ಪ್ರೈಸ್ 2,15,000 ರೂಪಾಯಿ ಇದೆ. ಈ ಒಂದು ಪರ್ಟಿಕ್ಯುಲರ್ಲಿ DLX Pro Chrome ವೇರಿಯಂಟ್. ನಾವು ಆನ್ ರೋಡ್ ಪ್ರೈಸ್ ನ ಬಗ್ಗೆ ಮಾತಾಡೋದಾದ್ರೆ 2,75,000 ರೂಪಾಯಿ ಇದೆ. ಇದರ ಒಂದು ಡೈರೆಕ್ಟ್ ಕಾಂಪಿಟೇಟರ್ಸ್ ಬಂದು ರಾಯಲ್ ಎನ್ಫೀಲ್ಡ್ ನ ಕ್ಲಾಸಿಕ್ 350, ಮೀಟಿಯಾರ್ 350 ಮತ್ತೆ ಹಂಟರ್ 350. ಇದರದೇ ಫ್ಯಾಮಿಲಿಯಲ್ಲಿ CB RS 350 ಇದೆ, CB 350 ಇದೆ. ಇನ್ನ ಬೇರೆ ಕಾಂಪಿಟೇಟರ್ಸ್ ಬಗ್ಗೆ ಹೇಳೋದಾದ್ರೆ ಬೆನೆಲಿ 400 ಇದೆ, ಅಥವಾ ಮ್ಯಾವ್ರಿಕ್ 440 ಇದೆ. ಸೊ ಇದೆಲ್ಲ ಒಂಥರ ಒಂದು ಪರ್ಟಿಕ್ಯುಲರ್ ರೇಂಜ್ ಅಲ್ಲಿ ಮತ್ತೆ ಈ ಒಂದು ಸೆಗ್ಮೆಂಟ್ ಅಲ್ಲಿ ಕಾಂಪಿಟೇಟರ್ಸ್ ಅಂತಾನೆ ಹೇಳ್ಬೋದು. ಆದ್ರೆ ಈ ಹೋಂಡಾ ಹೈನೆಸ್ ನ ರಿಫೈನ್ಡ್ ಇಂಜಿನ್, ಪ್ರೀಮಿಯಂ ಬಿಲ್ಡ್ ಮತ್ತೆ ಮಾಡರ್ನ್ ಫೀಚರ್ಸ್ ಏನಿದೆ, ಇದು ಒಂದು ಯೂನಿಕ್ ಪ್ಲೇಸ್ ನಲ್ಲಿ ನಿಲ್ಲಿಸುತ್ತೆ. ರಾಯಲ್ ಎನ್ಫೀಲ್ಡ್ ಬೈಕ್ ಗಳಿಗೆ ಕಂಪೇರ್ ಮಾಡಿದ್ರೆ ಹೆಚ್ಚು ಸ್ಮೂತ್, ವೈಬ್ರೇಷನ್ ಕಮ್ಮಿ, ಟಂಪ್ ಸೌಂಡ್ ಕಮ್ಮಿ ಆದ್ರೂ ಕೂಡ ಹೆಚ್ಚು ಪ್ರಾಕ್ಟಿಕಲ್ ಆಗಿ ಫೀಲ್ ಆಗುತ್ತೆ. ಬೈಕಿನ ಹೃದಯ ಅಂತಾನೆ ಹೇಳುವಂತಹ ಇಂಜಿನ್, ಈ ಒಂದು ಇಂಜಿನ್ ಏನಿದೆ 348 cc ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಫ್ಯೂಯಲ್ ಇಂಜೆಕ್ಟೆಡ್ ಜೊತೆಗೆ ಬರುವಂತಹ BS6 Phase 2 ಇಂಜಿನ್ ಇದು. ಈ ಒಂದು ಇಂಜಿನ್ ನಮಗೆ 21 HP ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ, 30 Nm ನ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಅದರ ಅರ್ಥ ಸಿಟಿ ರೋಡ್ಗಳಲ್ಲಾಗ್ಲಿ ಹಳ್ಳಿ ರೋಡ್ಗಳಲ್ಲಾಗ್ಲಿ ತುಂಬಾ ಗೇರ್ ಚೇಂಜ್ ಕೇಳಲ್ಲ ಅಂತ ಅನ್ಸುತ್ತೆ. ಹೋಂಡಾ ಹೈನೆಸ್ ನ ಸಿಟಿ ಟ್ರಾಫಿಕ್ ನಲ್ಲಿ ಮ್ಯಾನೇಜ್ ಮಾಡೋದು ಆಗ್ಲಿ ಅಥವಾ ಸಣ್ಣ ಟರ್ನಿಂಗ್ ನಲ್ಲಿ ಮ್ಯಾನೇಜ್ ಮಾಡೋದಾಗ್ಲಿ ತುಂಬಾನೇ ಈಸಿ. ಯಾಕಂದ್ರೆ ಇದರ ಒಂದು ಕರ್ವ್ ವೇಟ್ 181 kg. ಅದ್ರ ಜೊತೆಗೆ 1441 mm ವೀಲ್ ಬೇಸ್ ಏನಿದೆ, ಇದು ರೋಡ್ ನಲ್ಲಿ ತುಂಬಾ ಸ್ಟೇಬಲ್ ಆಗಿ ನಿಲ್ಲುತ್ತೆ ಗಾಡಿ. ಇದರಲ್ಲಿ ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಇರೋದ್ರಿಂದ ಸಿಟಿ ನಲ್ಲಿ ರೈಡ್ ಮಾಡ್ಬೇಕಾದ್ರೆ, ಗೇರ್ ಶಿಫ್ಟ್ ಮಾಡ್ಬೇಕಾದ್ರೆ ನಮಗೆ ಹೆಚ್ಚಾಗಿ ಕೈ ನೋವು ಬರಲ್ಲ. ಹೈವೇಲ್ ಕ್ರೋಸ್ ಮಾಡ್ತೀವಿ ಅಂದ್ರೆ 100, 110 ಆರಾಮಾಗಿ ಹೋಗುತ್ತೆ, ಏನು ತೊಂದರೆ ಇರಲ್ಲ. ಬಟ್ 125 ಹೋದಾಗ ಸ್ವಲ್ಪ ಸ್ಟ್ರೆಸ್ ಫೀಲ್ ಆಗುತ್ತೆ ಅಂತ ಹೇಳ್ಬೋದು, ಅಥವಾ ವೈಬ್ರೇಷನ್ ಇರುತ್ತೆ ಅಂತ ಹೇಳ್ಬೋದು. ಸಸ್ಪೆನ್ಷನ್ ಸೆಟಪ್ ಮತ್ತೆ ಹಾಫ್ ಡ್ಯೂಪ್ಲೆಕ್ಸ್ ಕ್ರೆಡಲ್ ಫ್ರೇಮ್ ಇರೋದ್ರಿಂದ ನಮಗೆ ಒಂದು ಕಂಫರ್ಟ್ ಆಗ್ಲಿ ಮತ್ತೆ ಸ್ಟೆಬಿಲಿಟಿ ಆಗ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ. ರೇಸ್ ಟ್ರ್ಯಾಕ್ ತರ ಲೀನ್ ಮಾಡೋದಕ್ಕಾಗಲ್ಲ, ಆದ್ರೆ ನಮ್ಮ ಭಾರತದ ರೋಡ್ಗಳಿಗೆ ಇದು ಬೆಸ್ಟ್. ಇನ್ನೊಂದು ಪ್ರಮುಖವಾದ ಫೀಚರ್ ಏನಂದ್ರೆ ಇದರ ಬ್ರೇಕಿಂಗ್ ಸಿಸ್ಟಮ್. 310 mm ಫ್ರಂಟ್ ಬ್ರೇಕ್ ಮತ್ತೆ 240 mm ಬ್ಯಾಕ್ ಬ್ರೇಕ್ ಜೊತೆಗೆ ಡ್ಯುಯಲ್ ಚಾನಲ್ ABS. ಇದೆಲ್ಲವೂ ಕೂಡ ನಮಗೆ ರೈಡಿಂಗ್ ನಲ್ಲಿ ಒಂದು ಒಳ್ಳೆ ಕಾನ್ಫಿಡೆನ್ಸ್ ನ ಕೊಡುತ್ತೆ. ಬ್ರೇಕಿಂಗ್ ಸಿಸ್ಟಮ್ ಅಷ್ಟೇ ಚೆನ್ನಾಗಿದೆ ನಿಸಿನ್ ಕ್ಯಾಲಿಪರ್ಸ್ ಕೊಟ್ಟಿರೋದ್ರಿಂದ. ಮುಂದಿನ ಹೈಲೈಟಿಂಗ್ ಫೀಚರ್ ಬಂದು ಇದರ ಅಲಾಯ್ ವೀಲ್ಸ್. ಫ್ರಂಟ್ ಬಂದು 100 mm ಸೆಕ್ಷನ್ ನ ಟೈರ್, MRF ಟೈರ್ಸ್ ನ ಕೊಟ್ಟಿದ್ದಾರೆ, 19 ಇಂಚ್. ಬ್ಯಾಕ್ ಸೈಡ್ ಅಲ್ಲಿ 18 ಇಂಚಿನ 130 mm ಸೆಕ್ಷನ್ ಟೈರ್ಸ್. ಸಸ್ಪೆನ್ಷನ್ ನ ವಿಷಯಕ್ಕೆ ಬಂದ್ರೆ ಮುಂಭಾಗದಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್, ಹಿಂಭಾಗದಲ್ಲಿ ಹೈಡ್ರಾಲಿಕ್ ಸಸ್ಪೆನ್ಷನ್. ಎರಡೂ ಕಡೆ ಕೂಡ ಡಬಲ್ ಸಸ್ಪೆನ್ಷನ್ಸ್ ನ ಕೊಟ್ಟಿದ್ದಾರೆ. ಸೇಫ್ಟಿ ವಿಚಾರದಲ್ಲಿ ಮಾತಾಡಬೇಕು ಅಂದ್ರೆ ಹೋಂಡಾ ಹೈನೆಸ್ ಒಂದ್ ಕೈ ಮುಂದೆನೇ ಇದೆ. ಯಾಕಂದ್ರೆ ಇದರಲ್ಲಿ ಇರುವಂತಹ ಟ್ರಾಕ್ಷನ್ ಕಂಟ್ರೋಲ್ ನಮಗೆ ಸ್ಲಿಪ್ಪರಿ ರೋಡ್ ನಲ್ಲಿ ಒಂದು ಒಳ್ಳೆಯ ಕಂಟ್ರೋಲ್ ಕೊಡುತ್ತೆ ಮತ್ತೆ ವೀಲ್ ಸ್ಪಿನ್ ಆಗೋದನ್ನ ತಡೆಯುತ್ತೆ. 800 mm ನ ಸೀಟ್ ಹೈಟ್ ಕೊಟ್ಟಿರೋದ್ರಿಂದ ರೈಡರ್ ಕಂಫರ್ಟ್ ಆರಾಮಾಗಿ ಫೀಲ್ ಆಗುತ್ತೆ. ಜೊತೆಗೆ ರೈಡಿಂಗ್ ಪೋಸ್ಟರ್ ಸಹ ಕಂಫರ್ಟ್ ಆಗಿದೆ, ಪಿಲಿಯನ್ಗೂ ಸಹ ಕಂಫರ್ಟ್ ಆಗಿ ಇರುತ್ತೆ. 15 ಲೀಟರ್ ನ ಫ್ಯೂಯಲ್ ಟ್ಯಾಂಕ್ ಕೊಟ್ಟಿರೋದ್ರಿಂದ ಇದರಲ್ಲಿ 350 cc ಸೆಗ್ಮೆಂಟ್ ನಲ್ಲಿ ಒಂದು ಒಳ್ಳೆಯ ಉತ್ತಮವಾದ ಒಂದು ಮೈಲೇಜ್ ನ ಕೊಡುತ್ತೆ. ಸಿಟಿ ರೈಡ್ ನಲ್ಲಿ 30 ರಿಂದ 35 kmpl, ಹೈವೇ ನಲ್ಲಿ 35 ರಿಂದ 40 kmpl ಕೊಡುವಂತಹ ಒಂದು ಕೆಪಾಸಿಟಿ ಇರುವಂತಹ ಇಂಜಿನ್ ಇದು. ಅದರ ಜೊತೆಗೆ ನಮಗೆ ಹೈವೇ ನಲ್ಲಿ ಒಂದು ಕಾನ್ಸ್ಟೆಂಟ್ ಸ್ಪೀಡ್ ನಲ್ಲಿ ಓಡಿಸಬೇಕಾದ್ರೆ ಇದರಲ್ಲಿ ಈಕೋ ಮೋಡ್ ನ ಸಹ ಕೊಟ್ಟಿದ್ದಾರೆ. ಆದ್ರಿಂದ ನಮಗೆ ಉತ್ತಮವಾದ ಮೈಲೇಜ್ ಕೊಡುವಂತಹ ಸಾಧ್ಯತೆ ಇದೆ. ಹೋಂಡಾ ಹೈನೆಸ್ ನ ಈ ಒಂದು ಟಾಪ್ ಮಾಡೆಲ್ ನಲ್ಲಿ ಇರುವಂತಹ ಟೆಕ್ನಿಕಲ್ ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ, ಕಂಪ್ಲೀಟ್ಲಿ LED ಸೆಟಪ್. ಫ್ರಂಟ್ ಹೆಡ್ ಲೈಟ್ ಮತ್ತೆ ಇಂಡಿಕೇಟರ್ಸ್ ಆಗಲಿ, ಬ್ಯಾಕ್ ಸೈಡ್ ಟೈಲ್ ಲೈಟ್ ಮತ್ತೆ ಇಂಡಿಕೇಟರ್ಸ್ ಆಗಲಿ ಕಂಪ್ಲೀಟ್ಲಿ LED. ಇದು ಮಾಡರ್ನ್ ಮತ್ತೆ ರೆಟ್ರೋ ಸ್ಟೈಲ್ ನ ಒಂದು ಒಳ್ಳೆಯ ಕಾಂಬಿನೇಷನ್. ಆದ್ರೆ ಹೈವೇ ನಲ್ಲಿ ರಾತ್ರಿ ಟೈಮ್ ನಲ್ಲಿ ಓಡಿಸಬೇಕಾದ್ರೆ ಹೈ ಬೀಮ್ ಅಷ್ಟೊಂದು ಎಫೆಕ್ಟಿವ್ ಅಂತ ಅನ್ನಿಸ್ಲಿಲ್ಲ. ಬಟ್ ಕಂಪೇರ್ ಟು 2024 ಮಾಡೆಲ್ ಅದನ್ನ ರೆಕ್ಟಿಫೈ ಮಾಡಿದ್ದಾರೆ.
ಬಹುಮುಖ್ಯವಾಗಿ ಕೀ ಆನ್ ಮಾಡಿದಾಗ ಪ್ರತಿಯೊಂದು ಇನ್ಫಾರ್ಮೇಶನ್ ಕಣ್ಣಿಗೆ ಕಾಣಿಸುತ್ತೆ. ಅನಲಾಗ್ ಸ್ಪೀಡೋಮೀಟರ್ ಜೊತೆಗೆ ಡಿಜಿಟಲ್ ಇನ್ಫಾರ್ಮೇಶನ್ ನ ಸಹ ಕೊಡುವಂತಹ ಸ್ಪೀಡೋಮೀಟರ್ ಇರೋದ್ರಿಂದ ನಮಗೆ ಒಂದು ಉತ್ತಮವಾದ ಇನ್ಫಾರ್ಮೇಶನ್ ನ ಕೊಡುತ್ತೆ. ಲೈಕ್ ಟ್ರಿಪ್ ಎ, ಟ್ರಿಪ್ ಬಿ, ಓಡೋಮೀಟರ್, ಬ್ಯಾಟರಿ ವೋಲ್ಟೇಜ್ ಅಂಡ್ ಡಿಸ್ಟೆನ್ಸ್ ಟು ಎಂಟಿ ಮುಂತಾದ ಹಲವಾರು ಫೀಚರ್ಸ್ ನ ಕೊಡುತ್ತೆ. ಗೇರ್ ಪೊಸಿಷನ್ ಇಂಡಿಕೇಟರ್ ಜೊತೆಗೆ ಫ್ಯೂಯಲ್ ಗೇಜ್ ನ ಸಹ ಕೊಟ್ಟಿದ್ದಾರೆ. ನಮಗೆ ಟೈಮ್ಗೋಸ್ಕರ ಇಲ್ಲಿ ಕ್ಲಾಕ್ ನ ಸಹ ಕೊಟ್ಟಿದ್ದಾರೆ. ಸರ್ವಿಸ್ ರಿಮೈಂಡರ್ ಮತ್ತೆ ಇಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಆನ್ ಅಂಡ್ ಆಫ್, ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಜೊತೆಗೆ ಲಾಂಗ್ ರೈಡ್ ಗೆ ಬೇಕಾಗಿರುವಂತಹ ಟೈಪ್ ಸಿ ಚಾರ್ಜಿಂಗ್ ಸಹ ನಮಗೆ ಸಿಗುತ್ತೆ. ಏರ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ಸಿಟಿ ಲಿಮಿಟ್ಸ್ ನಲ್ಲಿ ಓಡಿಸ್ಬೇಕಾದ್ರೆ ನಮಗೆ ಇಂಜಿನ್ ಹೀಟ್ ಆದ್ರೂ ಸಹ ಅಷ್ಟೊಂದು ಫೀಲ್ ಆಗಲ್ಲ. ಬೇರೆ ಹೋಂಡಾ ಗಾಡಿಗಳ ತರ ಸಿಗ್ನೇಚರ್ ಹೋಂಡಾ ಎಕ್ಸಾಸ್ಟ್ ಇಲ್ಲದೆ ಇದ್ರೂ ಸಹ ಇದರದೇ ಆದಂತ ಒಂದು ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ಇದು ಹೊಂದಿದೆ. ಗೇರ್ ಬಾಕ್ಸ್ ಪರ್ಫೆಕ್ಟ್ ಆಗಿದ್ರು ಇದನ್ನ ಗೇರ್ ಶಿಫ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ಎಫರ್ಟ್ ಬೇಕಾಗುತ್ತೆ. ಈ ಹೋಂಡಾ ಐನೆಸ್ ನ ಜರ್ನಿ ಬರೀ ಒಂದು ಬೈಕ್ ನ ಜರ್ನಿ ಅಲ್ಲ. ಸಣ್ಣ ಪುಟ್ಟ ನೆಗೆಟಿವ್ಸ್ ಇದ್ರೂ ಕೂಡ ಇದು ನಿರೀಕ್ಷೆಗೂ ಮೀರಿ ನಿಲ್ಲುತ್ತೆ. ಇದೆಲ್ಲ ನೋಡ್ತಿದ್ರೆ ಒಂದು ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್. ಇದರ ಪ್ರೀಮಿಯಂ ಫೀಲ್, ಕ್ಲಾಸಿಕ್ ಲುಕ್ ಮತ್ತೆ ರಿಫೈನ್ಡ್ ಪರ್ಫಾರ್ಮೆನ್ಸ್ ಇದೆಲ್ಲವೂ ಒಂದು ಕಂಪ್ಲೀಟ್ ಪ್ಯಾಕೇಜ್. ಇದರ ಜೊತೆಗಿರೋ ಪ್ರತಿಯೊಂದು ಮೊಮೆಂಟ್ ಕೂಡ ಒಂದು ಒಳ್ಳೆ ಮೆಮೊರಿ ಆಗುತ್ತೆ. ನಿಮ್ಗೆ ಒಂದು ಹೊಸ ಕ್ಲಾಸಿಕ್ ಮಾಡರ್ನ್ ಫೀಚರ್ಸ್ ಮತ್ತೆ ಹೋಂಡಾದ ರಿಫೈನ್ಮೆಂಟ್ ಸಿಗ್ಬೇಕು ಅಂದ್ರೆ ಹೋಂಡಾ ಹೈನೆಸ್ CB 350 ಈ ಒಂದು ಒಳ್ಳೆಯ ಆಯ್ಕೆಯಾಗಿದೆ. ಇದು ಬರೀ ಗಾಡಿ ಅಲ್ಲ, ನಿಮ್ಗೆ ಹೊಸ ಜರ್ನಿಯ, ಹೊಸ ಅಡ್ವೆಂಚರ್ ಗಳ ನಿಷ್ಠಾವಂತ ಗೆಳೆಯ. ಇದನ್ನ ಒಂದ್ಸತಿ ರೈಡ್ ಮಾಡಿ ನೋಡಿ, ಅದ್ರ ಫೀಲ್ ನಿಮ್ಗೆ ಗೊತ್ತಾಗುತ್ತೆ. ಇದರ ಜೊತೆಗಿನ ಪ್ರತಿ ರೈಡ್ ನಿಮ್ಮ ಮನದಲ್ಲಿ ಉಳ್ಕೊಳ್ಳುತ್ತೆ ಅನ್ನೋದು ಗ್ಯಾರಂಟಿ.